ಪ್ರಿವೆನ್ಷನ್ ಬಗ್ಗೆ ಮಾತಾಡ್ತೀನಿ. ಪ್ರೈಮೋಡಿಯಲ್ ಪ್ರಿವೆನ್ಷನ್ ಅಂದರೆ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಇನ್ನೂ ಬರದೇ ಇರೋದು ಮುಂಚೆ ನಾವು ನಮ್ಮ ಹೆಲ್ತ್ನ ನಾವು ನೋಡ್ಕೊಳ್ಳೋದನ್ನ ಪ್ರೈಮೋಡಿಯಲ್ ಪ್ರಿವೆನ್ಷನ್ ಅಂತ ಕರಿತೀವಿ. ಲೆವೆಲ್ಸ್ ಆಫ್ ಪ್ರಿವೆನ್ಷನಲ್ಲಿ ನಿಮಗೆ 4 ಟೈಪ್ಸ್ ಇದೆ. ಪ್ರೈಮೋಡಿಯಲ್ ಲೈಕ್ 5 ಟೈಪ್ಸ್ ಇದೆ. ಪ್ರೈಮೋಡಿಯಲ್, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆ್ಯಂಡ್ ಕ್ವಾಟರ್ನರಿ ಪ್ರಿವೆನ್ಷನ್ ಅಂತ. ಅದರಲ್ಲಿ ಪ್ರೈಮೋಡಿಯಲ್ ಅಂದರೆ ನಿಮ್ಗೆ ಇನ್ನೂ ರಿಸ್ಕ್ ಫ್ಯಾಕ್ಟರ್ಸೇ ಬಂದಿಲ್ಲ. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಡಿಸೀಸು ಇರೋಲ್ಲ ಆಗ, ಹಾಗೆ ನೀವು ಪ್ರಿವೆಂಟ್ ಮಾಡ್ತೀರಾ. ಮೋಡ್ ಆಫ್ ಇಂಟರ್ವೆನ್ಷನ್ ಬಂದ್ಬಿಟ್ಟು ಹೆಲ್ತ್ ಎಜುಕೇಷನ್. ಇವಾಗ ಅವ್ರು ಸ್ಮೋಕಿಂಗೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಇನ್ನು ಸ್ಟಾರ್ಟ್ ಮಾಡೋದನ್ನೇ ನಾವು ಪ್ರಿವೆಂಟ್ ಮಾಡೋದು, ಹೆಲ್ತ್ ಎಜುಕೇಷನ್ ಮಾಡಿಬಿಟ್ಟು ಪ್ರಿವೆಂಟ್ ಮಾಡೋದು. ಇಲ್ಲಾಂತಂದರೆ ಚೈಲ್ಡ್ಹುಡ್ ಒಬೆಸಿಟಿನ ಕಂಟ್ರೋಲ್ ಮಾಡೋದು. ಇದು ರಿಸ್ಕ್ ಫ್ಯಾಕ್ಟರೇ ಬಂದಿಲ್ಲ. ಒಬೆಸಿಟಿ ಇಸ್ ಅ ರಿಸ್ಕ್ ಫ್ಯಾಕ್ಟರ್, ಸ್ಮೋಕಿಂಗ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್. ಅವೆರಡು ರಿಸ್ಕ್ ಫ್ಯಾಕ್ಟರ್ನೇ ಬರ್ದಿರೋ ನೋಡ್ಕೊಳ್ಳೋದನ್ನ ಪ್ರೈಮೋಡಿಯಲ್ ಪ್ರಿವೆನ್ಷನ್ ಅಂತ ಕರೀತಾರೆ. ಪ್ರೈಮರಿ ಪ್ರಿವೆನ್ಷನ್ ಅಂತಂದರೆ ಆಲ್ರೆಡಿ ರಿಸ್ಕ್ ಫ್ಯಾಕ್ಟರ್ ಇದೆ ಬಟ್ ಡಿಸೀಸ್ ಇರಲ್ಲ, ಅದನ್ನ ಪ್ರಿವೆಂಟ್ ಮಾಡೋಣ. ಎಕ್ಸಾಂಪಲ್ ಸ್ಮೋಕಿಂಗ್ ಮಾಡ್ತಿದ್ದಾರೆ, ಸ್ಮೋಕಿಂಗ್ ಅಂದರೆ ರಿಸ್ಕ್ ಫ್ಯಾಕ್ಟರ್ ಇದೆ ಬಟ್ ಅದನ್ನ ಕ್ವಿಟ್ ಮಾಡೋದು, ಇಲ್ಲ ಸ್ಟಾಪ್ ಮಾಡೋದು, ರೆಡ್ಯೂಸ್ ಮಾಡೋದು, ಅದು ಮಾಡೋದು. ಇಲ್ಲಾಂತಂದರೆ ಒಬೆಸಿಟಿ ಕಂಟ್ರೋಲ್ ಮಾಡೋದು. ಅದರಲ್ಲಿ ಇವಾಗ ನೋಡು, ಪ್ರೈಮರಿ ಪ್ರಿವೆನ್ಷನಲ್ಲಿ 2 ಮೋಡ್ ಆಫ್ ಇಂಟರ್ವೆನ್ಷನ್ ಇದೆ, ಹೆಲ್ತ್ ಎಜುಕೇಷನ್ ಮತ್ತು ಸ್ಪೆಸಿಫಿಕ್ ಪ್ರೊಟೆಕ್ಷನ್. ಹೆಲ್ತ್ ಎಜುಕೇಷನ್ ಅಂತಂದರೆ ನಾವು ಇವಾಗ ಎಕ್ಸಸೈಸ್ ಮಾಡೋದ್ರಿಂದ ಲೈಕ್ ರಿಸ್ಕ್ ಫ್ಯಾಕ್ಟರ್ ಸ್ವಲ್ಪ ಕಡಿಮೆ ಆಗೋದು, ಲೈಕ್ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಥರ ಆ್ಯಕ್ಟ್ ಮಾಡುತ್ತೆ ಇದು ಎಕ್ಸಸೈಸ್ ಮಾಡೋದ್ರಿಂದ. ಇಲ್ಲ ಸ್ಪೆಸಿಫಿಕ್ ಪ್ರೊಟೆಕ್ಷನ್ ಅಂದರೆ ಇಮ್ಯುನೈಸೇಷನ್ ಮಾಡೋದು, ಇಲ್ಲ ವ್ಯಾಕ್ಸಿನ್. ಮೀಸಲ್ಸು ಡಿಸೀಸ್ ಬಂದಿಲ್ಲ, ಮೀಸಲ್ಸ್ ರುಬೆಲ್ಲ ಎಲ್ಲ ಬಂದಿಲ್ಲ, ಬಟ್ ಮೀಸಲ್ಸ್ ರುಬೆಲ್ಲಾಗೆ ವ್ಯಾಕ್ಸಿನ್ ತೊಗೊಳೋದನ್ನ ಪ್ರೈಮರಿ ಪ್ರಿವೆನ್ಷನ್ ಅಂತ ಪ್ರೈಮರಿ ಪ್ರಿವೆನ್ಷನ್ ಕೆಳಗಡೆ ಬರುತ್ತೆ ವ್ಯಾಕ್ಸಿನೇಷನು. ದಿಸ್ ಇಸ್ ಆಲ್ ಅಬೌಟ್ ಲೈಕ್ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೈಮೋಡಿಯಲ್ ಪ್ರಿವೆನ್ಷನ್ ಆ್ಯಂಡ್ ಪ್ರೈಮರಿ ಪ್ರಿವೆನ್ಷನ್. ಎಷ್ಟೊಂದು ಕನ್ಫ್ಯೂಸ್ ಇರುತ್ತೆ ಪ್ರೈಮೋಡಿಯಲ್ ಪ್ರೈಮರಿ ಅಂತ, ಅದಕ್ಕೆ ಈ ವಿಡಿಯೋ ಮಾಡಿದೆ. ಇಫ್ ಯು ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್, ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.